ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ ಗಡಿಪಾರು ಬೆನ್ನಲ್ಲೇ ಈಗ ತಿಮರೋಡಿಯ ಆಪ್ತ ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ಶಾಕ್ ಕಾದಿದೆ. ತಿಮರೋಡಿ ಗಡಿಪಾರು ಬೆನ್ನಲ್ಲೇ ಅವರ ಆಪ್ತರಿಗೂ ಆಘಾತಕಾರಿ ಸುದ್ದಿ. ತಿಮರೋಡಿ ಗಡಿಪಾರಾದ ನಂತರ ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ಅರೆಸ್ಟ್ ಸಾಧ್ಯತೆ. ನಿರೀಕ್ಷಣಾ ಜಾಮೀನು ಪಡೆಯೋ ಮಾತಿಲ್ಲ ಎಂದ ಮಟ್ಟಣ್ಣನವರ್. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನನ್ನನ್ನು ಬಂಧನ ಮಾಡೋದಕ್ಕೆ ಸಂಚು ರೂಪಿಸಲಾಗಿದೆ. ನ್ಯಾಯದ ಪರ ಧ್ವನಿ ಎತ್ತಿದ್ರೆ ಅರೆಸ್ಟ್ ಗಿಫ್ಟ್ ಕೊಡ್ತಿದ್ದಾರೆ ಅನ್ನುವುದಾದರೆ ಅದನ್ನು ಸ್ವೀಕರಿಸೋದಕ್ಕೆ ನಾನು ಸಿದ್ಧ. ಮಟ್ಟಣ್ಣನವರ್ ಘೋಷಣೆ. ಯಾವುದೇ ಕ್ಷಣ ನನ್ನ ವಿರುದ್ಧ ಖಾಕಿ ಪಡೆ ಎರಗಬಹುದು. ಎಲ್ಲ ಮಾಹಿತಿ ನನಗಿದೆ, ಇದು ನನಗೆ ಗೊತ್ತಿದೆ. ನಾನು ಹೆದರುವ ಮಾತಿಲ್ಲ. ನನಗೆ ಯಾವುದೇ ಅಕ್ರಮ ಫಂಡ್ ಬಂದಿಲ್ಲ, ಅದು SITಗೂ ಗೊತ್ತಿದೆ. ನಾನು ಯಾವುದೇ ಷಡ್ಯಂತ್ರವನ್ನ ಮಾಡಿಲ್ಲ, ಮಾಡೋದು ಇಲ್ಲ. ಆದರೂ ಕೂಡ ನನ್ನನ್ನ ಬಂಧನದಿಂದ ಬಚಾವ್ ಆಗೋದಿಲ್ಲ. ಬಂಧನದ ನಿರ್ಧಾರದಲ್ಲಿರುವವರಿಗೆ ಬಂಧಿಸುವುದು ಅತಿ ಸುಲಭ, ಮಾರ್ಮಿಕವಾಗಿ ಹೇಳಿದ್ದಾರೆ. ಏನೇ ಆದರೂ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ನ್ಯಾಯ ಸಮಾವೇಶದಲ್ಲಿ ನಿಂತು ಮಟ್ಟಣ್ಣನವರ್ ಅಧಿಕೃತ ಘೋಷಣೆ. ತಿಮರೋಡಿಯನ್ನ ಗಡೀಪಾರು ಮಾಡಿದ್ರು. ಹೆಣಹೂತ ಪ್ರಕರಣದಲ್ಲಿ ಯಾವುದೇ ತಪ್ಪಿತಸ್ಥ ಎಂದು ಸಾಬೀತಾಗಲಿಲ್ಲ. ಯಾರು? ಮಹೇಶ್ ಶೆಟ್ಟಿ ತಿಮರೋಡಿ. ಹಾಗಿದ್ರು ಅವರನ್ನು ಗಡೀಪಾರು ಯಾಕೆ ಮಾಡಿದ್ದು ಅಂತ ಕೇಳಿದ್ರೆ ಹೆಣಹೂತ ಪ್ರಕರಣ ಹೊರತುಪಡಿಸಿದ ಪ್ರಕರಣದ ಮೇಲೆ. ಇನ್ನು ನಾನು ಗಿರೀಶ್ ಮಟ್ಟಣ್ಣ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರುವುದಾಗಲಿ, ಅಕ್ರಮ ಫಂಡನ್ನ ಸಂಗ್ರಹ ಮಾಡಿಕೊಂಡಿದ್ದಾಗಲಿ ಯಾವ ಆರೋಪವೂ ಕೂಡ ಸಾಬೀತಾಗಲಿಲ್ಲ. ಹೆಣಹೂತ ಪ್ರಕರಣದಲ್ಲಿ ರಿಲೇಟೆಡ್ ಆಗುವ ಯಾವ ಆರೋಪವೂ ನನ್ನ ಮೇಲಿಲ್ಲ. ನನ್ನ ವಿರುದ್ಧ FIR ಕೂಡ ಆಗಲಿಲ್ಲ. ಆದರೂ ಕೂಡ ನನ್ನ ಬಂಧನ ಆಗುತ್ತೆ, ಇದರ ಸಂಪೂರ್ಣ ಮಾಹಿತಿ ನನಗಿದೆ. ಆದರೂ ಆಂಟಿಸಿಪೇಟರಿ ಬೇಲ್ ನಾನು ಪಡೆಯೋದಿಲ್ಲ. ನಾನು ನಿರೀಕ್ಷಣಾ ಜಾಮೀನಿಗೆ ಮೊರೆ ಹೋಗೋದಿಲ್ಲ. ಒಬ್ಬ ಭಾರತೀಯ ಪ್ರಜೆಗೆ ಬಂಧನದ ಭೀತಿ ಎದುರಾದರೆ ಅಥವಾ ಬಂಧನ ಆಗಬಹುದು ಎನ್ನುವ ಮುನ್ಸೂಚನೆ ಸಿಕ್ಕರೆ ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಳಬಹುದು. ಒಬ್ಬ ವ್ಯಕ್ತಿಗೆ ಕಾನೂನು ಕೊಟ್ಟಂತಹ ಸರ್ವ ಸ್ವಾತಂತ್ರ್ಯ ಅದು. ಆ ಸ್ವಾತಂತ್ರ್ಯವನ್ನೂ ಕೂಡ ನಾನು ಬಳಸಿಕೊಳ್ಳೋದಿಲ್ಲ. ಕಾರಣ ಇದು ನಮ್ಮ ಸಾಲಲ್ಲ. ನಮಿಗೂ ಗಿರೀಶ್ ಮಟ್ಟಣ್ಣನವರಿಗೂ ಏನೇನೂ ಆಗಬೇಕೇನೂ ಇಲ್ಲ. ಆದರೆ ಅವರೇ ಹೇಳಿರುವ ಹೇಳಿಕೆಯ ಪ್ರಕಾರ ನಾನು ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗೋದಿಲ್ಲ. ನ್ಯಾಯದ ಪರ ಧ್ವನಿ ಎತ್ತಿದ ಮಾತ್ರಕ್ಕೆ, ಧ್ವನಿ ಎತ್ತಿದ ಹೆಸರಿನಲ್ಲಿ ನನ್ನನ್ನು ಎಳ್ಕೊಂಡು ಹೋಗ್ತಾರೆ ಅನ್ನೋದಾದರೆ ಅದು ಗಿಫ್ಟ್ ರೂಪದಲ್ಲಿ ಸ್ವೀಕಾರ ಮಾಡಿಕೊಳ್ತೀನಿ. ಗಿರೀಶ್ ಮಟ್ಟಣ್ಣನವರ ಹೇಳಿಕೆ ನಿಜಕ್ಕೂ ಕೂಡ ಸಂಚಲನವನ್ನು ಮೂಡಿಸ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವ ಅಜಾನುಬಾಹು ವ್ಯಕ್ತಿಯನ್ನೇ ಬಂಧನ ಮಾಡಿರುವಂಥ ಪೊಲೀಸರು ನನ್ನನ್ನು ಕೂಡ ಬಂಧನ ಮಾಡೋದಕ್ಕೆ ಎಲ್ಲ ತರಹದ, ನೋಡ್ರಿ, ಪೊಲೀಸರು ಯಾಕೆ ಪ್ಲಾನ್ ಮಾಡ್ಕೋಬೇಕು? ಕಾನೂನು ಸುವ್ಯವಸ್ಥೆ, ರಾಜ್ಯದ ಲಾ ಅಂಡ್ ಆರ್ಡರ್, ಪೊಲೀಸ್ ಇಲಾಖೆಗೆ ಯಾರೋ ಒತ್ತಡ ಹಾಕ್ತಿದ್ದಾರೆ ಅಂತ ಹೇಳ್ತಾರೆ ಗಿರೀಶು. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಯಾವುದೇ ಆಯ್ಕೆಗಳಿಲ್ಲದೇ ಇದ್ದರೂ ಬಂಧನ ಮಾಡೋದಕ್ಕೆ ಎಲ್ಲ ತರಹದ ಸಿದ್ಧತೆಗಳು ನಡೀತಾ ಇದೆ. ನನ್ನ ವಿರುದ್ಧ ಆರೋಪಗಳಿಲ್ಲದೇ ಇದ್ದರು. ಆರೋಪ, ಸಾಮಾಜಿಕವಾಗಿ ಸಾಕಷ್ಟು ಆರೋಪಗಳು ಗಿರೀಶ್ ಮಟ್ಟಣ್ಣವರ ಮೇಲಿದೆ. ಈ ಒಂದು ಹೆಣಹೂತ ಪ್ರಕರಣದ ಸ್ಕ್ರಿಪ್ಟ್ ಬರೆದಿದ್ದವರ ಪೈಕಿ ಮಟ್ಟಣ್ಣನವರು ಅನ್ನುವಂತಹ ಆರೋಪ ಮಾಡ್ತಾರೆ ಒಂದು ವರ್ಗ. ಗಿರೀಶ್ ಮಟ್ಟಣ್ಣನವರ್ ಎಲ್ಲರನ್ನೂ ಕೂಡ ಆತ್ಮವಿಶ್ವಾಸವನ್ನು ಕೊಟ್ಟು ಹೆಣಹೂತ ಪ್ರಕರಣದಲ್ಲಿ ಎಲ್ಲರನ್ನು ಆಕ್ಟಿವ್ ಮಾಡಿದ್ರು ಎನ್ನುವಂಥ ಆರೋಪವೂ ಅವರ ಮೇಲಿದೆ. ಅವರನ್ನು ಬುರುಡೆ ಗ್ಯಾಂಗಿನ ನಾಯಕ ಅಂತ ಕರೀತಾರೆ. ಈ ಆರೋಪಗಳನ್ನೆಲ್ಲ ತಳ್ಳಿ ಹಾಕ್ತಾರೆ ಗಿರೀಶ್ ಮಟ್ಟಣ್ಣನವರು. ವಾಸ್ತವದಲ್ಲಾಗಿರುವುದನ್ನೇ ನಾವು ಪ್ರಸ್ತುತಪಡಿಸ್ತಿದ್ದೀವಿ. ಹಂತ ಹಂತವಾಗಿ ಸತ್ಯ ಸಮಾಜಕ್ಕೂ ಗೊತ್ತಾಗ್ತಾ ಇದೆ. ಬುರುಡೆ ಗ್ಯಾಂಗು ಅಂತ ಕರೀತೀರಿ. ಅಗೆದ ಕಡೆಗಳಲ್ಲೆಲ್ಲ ಬುರುಡೆ ಸಿಗ್ತಾ ಇದೆ. ಆ ಬುರುಡೆ ಏನು? ಹಾಗಾದರೆ ಇದು ಸತ್ಯ ಅಲ್ವಾ? ಮುಟ್ಟಿದ ಕಡೆಗಳಲ್ಲಿ ಮನುಷ್ಯನ ಕೈಕಾಲುಗಳು ಸಿಗ್ತಾ ಇದೆ. ಅಗೆದ ಕಡೆಗಳಲ್ಲಿ ಮನುಷ್ಯನ ತಲೆಬುರುಡೆಗಳು ಸಿಗ್ತಾ ಇದೆ. ಇದು ಬುರುಡೆ ಕಥೆನಾ ಅಂತ ಹೇಳ್ತಾರೆ. ಸೊ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ತಿಮರೋಡಿ ಗಡೀಪಾರು ಬೆನ್ನಲ್ಲೇ ಅವರ ಆಪ್ತರಿಗೂ ಶಾಕ್. ಸೌಜನ್ಯ ಪರ ಹೋರಾಟಗಾರ ಮಟ್ಟಣ್ಣನವರ ಅರೆಸ್ಟ್ ಆಗೋ ಸಾಧ್ಯತೆ. ನಿರೀಕ್ಷಣಾ ಜಾಮೀನು ಪಡೆಯೋ ಮಾತಿಲ್ಲ ಎಂದ ಮಟ್ಟಣ್ಣನವರ್.
ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನನ್ನನ್ನು ಬಂಧಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ನ್ಯಾಯದ ಪರ ಧ್ವನಿ ಎತ್ತಿದ್ರೆ ಅರೆಸ್ಟ್ ಗಿಫ್ಟ್ ಕೊಡ್ತಿದ್ದಾರೆ. ಅದನ್ನು ಸ್ವೀಕರಿಸಲು ನಾನು ಸನ್ನದ್ಧ. ಯಾವುದೇ ಕ್ಷಣ ನನ್ನ ವಿರುದ್ಧ ಖಾಕಿ ಪಡೆ ಎರಗಬಹುದು. ಇದು ನನಗೆ ಗೊತ್ತಿದೆ. ನಾನು ಹೆದರೋ ಮಾತಿಲ್ಲ. ನನಗೆ ಯಾವುದೇ ಅಕ್ರಮ ಫಂಡ್ ಬಂದಿಲ್ಲ. ನಾವು ಯಾವುದೇ ಷಡ್ಯಂತ್ರವನ್ನು ಮಾಡಿಲ್ಲ, ಮಾಡೋದು ಇಲ್ಲ. ಆದರೂ ಕೂಡ ನಾನು ಬಂಧನದಿಂದ ಬಚಾವ್ ಆಗೋದಿಲ್ಲ. ಬಂಧನದ ನಿರ್ಧಾರದಲ್ಲಿ ಇರುವವರಿಗೆ ಬಂಧಿಸುವುದು ಅತಿ ಸುಲಭ. ಏನೇ ಆದರೂ ನನ್ನ ನಿಲುವಿನಲ್ಲಿ, ನನ್ನ ವರ್ಷನ್ನಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ನ್ಯಾಯ ಸಮಾವೇಶದಲ್ಲಿ ನಿಂತು ಮಟ್ಟಣ್ಣನವರ್ ಘೋಷಣೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಗಿರೀಶ್ ಮಟ್ಟಣ್ಣನವರ್ ಅರೆಸ್ಟ್ ಆಗ್ತಾರಾ? ಸೊ ಈ ಬಗ್ಗೆ ಗಿರೀಶ್ ಮಟ್ಟಣ್ಣನವರ್ ಪುಷ್ಟಿ ಕೊಡೋ ತರಹದ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಕೇಳಿಸ್ಕೊಂಡು ಬರೋಣ. ಪ್ರಕರಣದಲ್ಲಿ ನೋಡಿ, ಯಾರನ್ನೋ ಒಬ್ಬರನ್ನ ಹಿಡಿದು ಬಿಡ್ತಾರೆ, ಹೋರಾಟ ಮಾಡಿದ್ರೆ ಷಡ್ಯಂತ್ರ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದರು. ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ. ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ. ಈಗ ಗಡಿಪಾರು, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರ್ಬೋದು, ಹೋರಾಟದಿಂದ ಗಡಿಪಾರು ಮಾಡಕ್ಕಾಗತ್ತಾ? ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನ ವ್ಯಾಪಿಸಿದೆ, ದೇಶ ಹೇಳ್ತಾರೆ ಮಹೇಶ್ ಶೆಟ್ಟಿ ಎಲ್ಲಿ? ನಾನು ಹೇಳ್ತೇನೆ, ಮಹೇಶ್ ಶೆಟ್ರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಇದ್ದಾರೆ. ಹೃದಯದಿಂದ ಗಡಿಪಾರು ಮಾಡಕ್ಕಾಗುದಿಲ್ಲ. ಇದು ಗೊತ್ತಿರಲಿ. ಇದು ಷಡ್ಯಂತ್ರ. ಬರೀ ಏನ್ ಮಾತಾಡಿದ್ರು ಷಡ್ಯಂತ್ರ. SIT ತನಿಖೆ ಬಗ್ಗೆ ಹೇಳ್ತಾ ಇದ್ರು. ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದಾರೆ, ಗಿರೀಶ್ ಮಟ್ಟಣ್ಣವ್ರ ಹೆಂಡತಿ ಜೊತೆಗೆ ಹಣದ ವಹಿವಾಟು. ಎಲ್ಲಾ ಪ್ರಕರಣದಲ್ಲಿ ನೋಡಿ, ಯಾರನ್ನೋ ಒಬ್ಬರನ್ನ ಹಿಡಿದು ಬಿಡ್ತಾರೆ, ಹೋರಾಟ ಮಾಡಿದ್ರೆ ಷಡ್ಯಂತ್ರ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ನೋಡಿ, ನಾನು 10 ದಿನಗಳ ಕಾಲ ಎನ್ಕ್ವೈರಿಯನ್ನ ಎದುರಿಸಿ ಬಂದಂತವನು. ನನ್ನ ಅಭಿಪ್ರಾಯದಲ್ಲಿ SITಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ, ಕಮಿಟೆಡ್ ಇದ್ದಾರೆ, ಅವರಲ್ಲಿ ಒಂದು ಫೈರ್ ಇದೆ. ಆದರೆ ಅವರಿಗೆ ಅಡ್ಡಗಾಲು ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು. ಇಲ್ಲಿ ದೇವಸ್ಥಾನವನ್ನು ತರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ. ದೇವಸ್ಥಾನದ ಭಕ್ತರೆಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ SITಗೆ ಹಿನ್ನಡೆ ಆಗ್ತದೆ. ಅದರ್ವೈಸ್ ನನಗೆ ತುಂಬ ನಂಬಿಕೆ ಇದೆ, ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ತುಂಬ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ನೋಡಿ, ನೀವು ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ, ನೀವು ಹುಲಿ ಅಂತ ಹೇಳಿ ಅವ್ರ ಹಲ್ಲು ಕಿತ್ತು ಅವ್ರ ಉಗುರು ಕಿತ್ತರೆ ನೀನು ಹುಲಿ ಅಂತ ಹೇಳಿದ್ರೆ ಏನು ಬಂತು? ಹಂಗಾಗಬಾರ್ದು. ಖಂಡಿತ ಬೀಳ್ತಾ ಇದ್ದಾರೆ, ಅದು ಆಗಬಾರ್ದು ಅಂತ ಹೇಳಿ ಇವತ್ತು ನೋಡಿ, ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅವ್ರನ್ನ ಗಡಿಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನು ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ನೋಡಿ, ಇವ್ರು ಹಿಂಗೆ ಹೇಳಿದ್ರು, ಹಿಂಗೆ ಅರೆಸ್ಟ್ ಮಾಡಿದ್ರು. ನಮ್ಮ ಮೇಲೆ ತಮಗೆ ಗೊತ್ತಿರಲಿ, ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ FIR ಆಗಿಲ್ಲ. ನಾವು ಆರೋಪಿಗಳಲ್ಲ, ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ. ನನ್ನ ಬೇಕಾದ್ರೆ ನಾನು ತೋರಿಸ್ತೀನಿ, ನಾನೇ ಬರೆದಿದ್ದೆ. ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದೆ ನಾನೇ. ಹಿಂಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ. ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ. ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ. ಇಲ್ಲ ಮುಚ್ಚಿಡುವಂಥದ್ದು ಏನ್ರಿ ಇದರಲ್ಲಿ? ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ. ದೆಹಲಿಯಲ್ಲಿ ತಮ್ಮ ಥರ ಎಲ್ಲ ಮಾಧ್ಯಮಗಳು ಕೂಡ ಇದು ಗೊತ್ತಿದೆ. ಆ ನಂತರ ಇದು ತುಂಬಾ ಕಾನ್ಫಿಡೆನ್ಷಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅದನ್ನು ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿದೆಯಲ್ಲ, ಆ ಪರಿಸ್ಥಿತಿ ಆವಾಗಲೇ ಆಗ್ತಿತ್ತು ಅವನಿಗೆ. ದಟ್ ಈಸ್ ಡ್ಯೂ ಟು ಕಾನ್ಫಿಡೆನ್ಷಿಯಾಲಿಟಿ. ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತ ಹೇಳಿ ಮಾಡಿದ್ದದನ್ನ, ಗೊತ್ತಾಯ್ತಾ? ಬೇಕು ಅಂತ ಏನು ಮುಚ್ಚಿಟ್ಟಿಲ್ಲ. ಅರ್ಥ ಆಯ್ತಾ? ಹೋಪ್ ಇಟ್ ಇಸ್ ಕ್ಲಿಯರ್. ತಮ್ಮ ಡೌಟ್ ಕ್ಲಿಯರ್ ಮಾಡಿ. ಸರ್, ಅಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಬಂತ ಸರ್? ಅಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಏನಾದರೂ ಹೇಳಿದ್ರ? ಪ್ರೈವೇಟ್ ಅಲ್ರಿ, ಇಟ್ ಇಸ್ PI ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್. ಪಬ್ಲಿಕ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ರ ಸರ್ ಅಭಿಪ್ರಾಯ ಇದರಲ್ಲಿ ಯಾವುದು ಸಾರ್ವಜನಿಕ ನೋಡಿ, ಅದರಲ್ಲಿ ನಿಮ್ಮ ಅಡ್ವೊಕೇಟ್ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನ ಕೊಡ್ತಾರೆ. That is a public interest litigation, not a private interest. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.